ನೋಡಿ, ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಸಂವಿಧಾನನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನ ಅಂದರೆ ಇವತ್ತು ಭಾರತ ದೇಶದ ಹೃದಯ ಇದ್ದಂಗೆ. ಈ ಹೃದಯವನ್ನು ಕಿತ್ಕೊಂಡ್ರೆ ಇವತ್ತೊಂದು ದಿವಸ ಭಾರತ ದೇಶ ಜೀವಂತ ಉಳಿದಿಲ್ಲ. ಹೀಗಾಗಿ ಸಂವಿಧಾನವನ್ನು ಬದಲಾವಣೆ ಮಾಡುವಂಥದ್ದು, ಅದಕ್ಕೆ ದುಸ್ಸಾಹಸಕ್ಕೆ ಯಾರೂ ಕೂಡ ಕೈ ಹಾಕಂಗಿಲ್ಲ. ಹಾಕಿದ್ರೆ ಅದು ಪರಿಣಾಮ ಭಾಳ ಗಂಭೀರವಾದಂಥ ಪರಿಣಾಮ ಆಗ್ತದೆ. ನಾನು ಹೇಳಿದ್ದೀನಿ, ಅದು ಹೃದಯ ಇದ್ದಂಗೆ. ಆ ಹೃದಯನ ಹೆಂಗೆ ಕಿತ್ಕೊಂಡು, ದೇಶದ ಹೃದಯ ಕಿತ್ಕೊಂಡ್ರೆ ದೇಶಕ್ಕೆ ಏನಾಗ್ತದೆ ಅಂತ ನಾವು ಉಳಿಸ್ಕೋಬೇಕಾಗ್ತದೆ. ದೇಶ ಜೀವಂತ ಉಳಿದಿಲ್ಲ. ಅಂಥ ಕೆಲಸಕ್ಕೆ ಯಾರೂ ಕೂಡ ಕೈ ಹಾಕಲ್ಲ. ಹಾಕಿದ್ರು ಕೂಡ ಜನ ಸುಮ್ಮನೆ ಬಿಡೋದಲ್ಲ. ಬಿಜೆಪಿ ಪದೇ ಪದೇ ಹೇಳ್ತಾ ಬದಲಾಯಿಸ್ತೀವಿ ಅಂತ ಹೇಳ್ತಾ ಯಾವಾಗ ಹೇಳಿದ್ರು? ಮತ್ತೆ ಈಗ ಹಿಂದೆ ನಿಮ್ಮ ಆನಂದ್ ಕುಮಾರ್ ಹೆಗಡೆ ಹೇಳಿದ್ರು, ನಾವು ಅಧಿಕಾರ ಬಂದಿದೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತೇಳಿ. ಈಗ ಬೇರೆ ವರ್ಷ ತಗೊಂಡಿದ್ದಾರೆ. ಈಗ ಒಮ್ಮೆಂದೊಮ್ಮೆ ಸಂವಿಧಾನ ಬಗ್ಗೆ ಗೌರವ ಬಂದಿದೆ, ಸಂವಿಧಾನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಒಳ್ಳೇದು. ಈಗ ನಾವು ತಡ ಆದರೂ ಕೂಡ ಬಿಜೆಪಿಯವರಿಗೆ ಸಂವಿಧಾನ ಬಗ್ಗೆ ಗೌರವ ಶ್ರದ್ಧೆ ಬಂದಿದೆಯಲ್ಲ, ಅದ್ರ ಬಗ್ಗೆ ಅದ್ರ ಪ್ರಕಾರ ನಡ್ಕೋಬೇಕಂತ ಬಂದಿದೆಯಲ್ಲ, ಅದನ್ನು ಮಾಡಲಿ. ಬಿಜೆಪಿಯವರು ಮಾಡಲಿ, ಎಲ್ಲ ಪಕ್ಷದವರು, ನಮ್ಮ ಪಕ್ಷ ಹೊಡ್ಕೊಂಡು ಎಲ್ಲರೂ ಕೂಡ, ಮತ್ತು ಪ್ರತಿಯೊಬ್ಬ ನಾಗರಿಕನು ಕೂಡ. ಭಾರತ ದೇಶ ಎಲ್ಲ 140 ಕೋಟಿ ಜನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿರುವಂಥದ್ದು.